ಅಘೋರ ಪಾಪ ಮಹತ್ತಾದ ರಕ್ಷಣೆ. ಬಿಲ್ಲಿಗ್ರಾಮ್ ಪಂಡಿತರು. ಅಧ್ಯಾಯ 7. ಮಾನವನು ಪಾಪ ಸ್ವಭಾವದೊಂದಿಗೆ ಹುಟ್ಟಿದವನು. ಆದ್ದರಿಂದ ಮರುರೂಪಗೊಳಿಸುವ ದೇವಾದಿದೇವರ ಮಹಿಮೆಯಿಂದ ಅವನ ಜೀವಿತವು ನೂತನವಾಗದ ಹೊರತು ವಿವರಿಸಲಾಗದಂಥ ಮೃಗದ ಸ್ವಭಾವ, ಕ್ರೂರತನ, ಕೆಡುಕುಗಳು ಅವನಿಂದ ಹೊರಪಡುವುವು. ಹೀಗಿದ್ದರೂ ಯಾವ ಮನುಷ್ಯನೇ ಆದಾಗಿಯೂ ಈ ವಿಧವಾದ ದುರ್ಮಾರ್ಗ ದುಷ್ಟ ಶಕ್ತಿಗಳಿಗೆ ಅಧೀನವಾಗಿರಬೇಕೆಂಬುದು ಕಡ್ಡಾಯವಲ್ಲ. ಯಾಕೆಂದರೆ ದೇವಮಹಿಮೆಯು ಸುವಾರ್ತೆಯ ಮೂಲಕ ಅವನನ್ನು ವಿಮೋಚಿಸಲು ಸಾಮರ್ಥ್ಯವುಳ್ಳದು. ಕರ್ತನ ಕಡೆಗೆ ತಿರುಗುವುದರಿಂದಲೇ ಅವನಲ್ಲಿರುವ ಮೃಗೀಯ ಸ್ವಭಾವ ಬದಲಾಗುವುದಿಲ್ಲ ಎಂಬುದು ನಿಜವಷ್ಟೇ. ಸಮಾಜದಲ್ಲಿ ತನ್ನ ಕರ್ತವ್ಯವನ್ನು ಅವನು ಬೇಗನೆ ಮರೆಯುವನು. ಆದರೆ ಕರ್ತನ ಜ್ಞಾನವನ್ನು ಪಡೆಯುವಾಗ ನೀತಿ ನಿಯಮ ನಿಬಂಧನೆಗಳನ್ನು ಮತ್ತು ಆಧ್ಯಾತ್ಮಿಕ ಮಹಿಮೆಯು ಅವನಿಗೆ ದೊರಕುವುದರಿಂದ ಅದು ನಿಶ್ಚಯವಾಗಿ ಅವನನ್ನು ಬದಲಾಯಿಸುವುದು. ದೇವರಿದ್ದಾನೆ ಎಂಬುದನ್ನು ಮಾನವನು ಅಲ್ಲಗಳೆಯುವಾಗ ಸರಿಯಾದ ಮಾರ್ಗವನ್ನು ಅವನು ಅರಿಯದವನಾಗುವನು. ಸನ್ಮಾರ್ಗ ಜೀವಿತವು ಅವನನ್ನು ಒಳ್ಳೆಯವನೆಂದು ಹೇಳಬಹುದೇ ಹೊರತು ಪಾಪ ಸ್ವಭಾವವುಳ್ಳವನಾಗಿ ಹುಟ್ಟಿದವನು ತನ್ನ ಪಾಪವನ್ನು ಗ್ರಹಿಸಿದ ಹೊರತು ತಾನೇ ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳಲಾರನು. ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ? ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ. ಯೆರೆಮೀಯ 13:23. ಯೋಬನು ಒಮ್ಮೆ, ಅಯ್ಯೋ, ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ ಎಂದು ಆದ ಕಾರಣ ನಾನು ನನ್ನನ್ನು ತಿರಸ್ಕರಿಸುತ್ತೇನೆ. ಯೋಬ 40:4, 42:6 ಎಂದು ಹೇಳುತ್ತಾನೆ. ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟಿವೆ. ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿಬಿಟ್ಟಿವೆ ಎಂದು ಕೀರ್ತನೆಕಾರನು ಹೇಳುತ್ತಾನೆ. ಕೀರ್ತನೆ 38:3-4. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಯಾಕೋಬ 4:1-2 ಎಂದು ಸತ್ಯವೇದವು ಹೇಳುತ್ತದೆ. ಇತಿಹಾಸದ ಚಿತ್ರಣ. ಮಾನವನ ಸರ್ವಲೋಕದ ಪಾಪ ಸ್ವಭಾವವನ್ನು ಇತಿಹಾಸವು ಪ್ರಕಟಿಸುತ್ತದೆ ಎಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪಂಡಿತರಾದ ಬಟರ್ಫೀಲ್ಡ್ ಅವರು ಹೇಳುತ್ತಾರೆ. ಆದರೆ ಮಾನವನು ಆತ್ಮಿಕ ಕುರುಡನಾಗಿರುವುದರಿಂದ ಪಾಪವು ವ್ಯಾಧಿಯ ಕಾರಣವನ್ನು ಸೂಚಿಸುವುದು ಎಂಬ ಸತ್ಯವೇದದ ಸತ್ಯವನ್ನು ಅವನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ, ಒಪ್ಪುವುದೂ ಇಲ್ಲ. ಮಾನವ ಜನಾಂಗದ ಕಥೆಯೇ ಪಾಪದ ಕಥೆಯಾಗಿದೆ. ಎಲ್ಲಿ ಬೇಕಾದರೂ ನಿಂತು ನೋಡುವುದಾದರೆ ಪಾಪದ ಫಲವನ್ನು ಪ್ರತಿಯೊಂದು ಜನಾಂಗದಲ್ಲೂ ಯಾವುದೇ ಆದಂಥ ವಾತಾವರಣಕ್ಕೆ ಸೇರಿದ ಎಲ್ಲ ಜನರಲ್ಲೂ ಕಾಣಬಹುದು. ಅದರ ಶಾಪವನ್ನು, ಯಾತನೆಯನ್ನು ಎಲ್ಲರೂ ಅರಿತಿದ್ದಾರೆ. ಪ್ರತಿಯೊಂದು ಜನಾಂಗದವರಲ್ಲೂ ಕಂಡುಬರುವಂತೆ ಇನ್ನೂ ಪಾಪ ಇರುವುದನ್ನು ನಾವು ಅರಿತಿದ್ದೇವೆ. ನಮ್ಮನ್ನು ಆ ಪಾಪದ ಹಿಡಿತದಿಂದ ಬಿಡಿಸಿಕೊಳ್ಳಲಾರದಂತೆ ಅದು ಹಕ್ಕಿನಿಂದ ತನ್ನ ಹಿಡಿತದಲ್ಲಿಟ್ಟಿರುವುದು ಸಹ ಪಾಪವೇ. ತಮ್ಮ ತೀರ್ಮಾನವನ್ನು ಸತ್ಯವೇದದ ಮೂಲಕ ಎತ್ತಿ ತೋರಿಸಿದಂಥ ತತ್ವಜ್ಞಾನಿಗಳು, ಪರಿಶೋಧಕರು ಮಾನವ ಜನಾಂಗವು ಎಲ್ಲೋ ಒಂದೆಡೆ ತಪ್ಪು ಮಾಡಿದೆ ಎಂಬುದನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಕ್ಕೆ ಒಳಗಾಗಿದ್ದಾರೆ. ಕಾವಲು ಸೇನೆಗಳನ್ನು ಅಥವಾ ಸೆರೆಮನೆಗಳನ್ನು ನಾವು ಮುಚ್ಚಲಾರೆವು. ಮನೋವಿಕಲ್ಪದ ಬಿಡದಿಗಳು ವಿವರಿಸಲ್ಪಡುತ್ತಿವೆ.
ಮಾನವನು ತನ್ನನ್ನು, ತನ್ನ ಆಶೆ, ಇಚ್ಛೆಗಳನ್ನು ಹತೋಟಿಯಲ್ಲಿಡಲು ಶಕ್ತಿ ಇಲ್ಲದವನಾಗಿದ್ದಾನೆ ಎಂಬುದಕ್ಕೆ ಹೆಚ್ಚುತ್ತಿರುವ ಅಪರಾಧಗಳು, ಮರೆ ಮಾಡಲ್ಪಟ್ಟಿರುವಂಥ ಸಮಾಜದ ದ್ರೋಹಗಳು ಸಾಕ್ಷಿಯಾಗಿವೆ. ಉದ್ರೇಕಗಳಿಗೂ ಪಾಪಗಳಿಗೂ ಮಾನವನು ಗುಲಾಮನಾಗಿದ್ದಾನೆ. ಪಾಪವು ಕ್ರೂರವಾದದ್ದು. ಅದು ಯಾತನೆಯನ್ನು, ಕಷ್ಟಗಳನ್ನು, ಗೊಂದಲಗಳನ್ನು ಉಂಟು ಮಾಡುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ಪಾಪ ಮಾಡುವುದು ದೇವರನ್ನು ಅವಹೇಳನ ಮಾಡುತ್ತದೆ ಎಂದು ಸತ್ಯವೇದವು ಬೋಧಿಸುತ್ತದೆ. ನಾವು ಆತನ ಧರ್ಮಶಾಸ್ತ್ರಕ್ಕೆ ವಿರೋಧಿಗಳಾಗಿದ್ದೇವೆ ಎಂದು ಹೇಳುತ್ತದೆ. ದೇವರು ಪಾಪವನ್ನು ದ್ವೇಷಿಸುತ್ತಾನೆ. ಕ್ರಿಸ್ತ ಯೇಸುವಿನ ಶಿಲುಬೆಯ ಹೊರತು ಬೇರೆಲ್ಲೂ ಮಾನವನ ಪಾಪಕ್ಕಾಗಿ ದಂಡನೆಯ ತೀರ್ಪನ್ನು ನೀವು ಕಾಣಲಾರಿರಿ. ಕಲ್ವಾರಿ ಶಿಲುಬೆಯಲ್ಲಿ ಮಾತ್ರವೇ ಕ್ರಿಸ್ತ ಯೇಸುವು ನಮ್ಮ ಪಾಪಗಳಿಗಾಗಿ ಪರಿಹಾರವೆಂಬ ಪ್ರಾಯಶ್ಚಿತ್ತವನ್ನು ತಾನು ತೆಗೆದುಕೊಂಡನು. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಗಳಾಗುವಂತೆ ಮಾಡಿದನು. 2 ಕೊರಿಂಥ 5:21 ಎಂದು ಸತ್ಯವೇದವು ಹೇಳುತ್ತದೆ. ಆ ಭಯಂಕರವಾದ ಅಂಧಕಾರ ಕವಿದ ವೇಳೆಯಲ್ಲಿಯೂ ಮಾನವನ ತಿಳುವಳಿಕೆಗೆ ಎಟುಕದ ವಿಧದಲ್ಲಿ ಕ್ರಿಸ್ತ ಯೇಸುವು ನಮಗಾಗಿ ಪಾಪ ಸ್ವರೂಪಿಯಾಗಿ ಬದಲಾದನು. ಮಾನವ ಕುಲದ ಪಾಪವನ್ನೆಲ್ಲ ಸಹಿಸಿ ಮೊದಲನೇ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸುವುದರಿಂದ ಇಬ್ರಿಯ 9:15 ನಮ್ಮ ಸ್ಥಳದಲ್ಲಿ ಆತನು ಸತ್ತನು. ಅಲ್ಲಿ ಆತನು ಮಾನವರೆಲ್ಲರ ತಪ್ಪುಗಳನ್ನು, ದ್ರೋಹಗಳನ್ನು, ಅವಮಾನವನ್ನು ಸಹಿಸಿದ್ದರಿಂದ ಆತನನ್ನು ನಂಬುವವರು ನಾಶಕ್ಕೊಳಗಾಗದೆ ನಿತ್ಯ ಜೀವವನ್ನು ಪಡೆಯುವಂತೆ ಮಾಡಿದನು. ಕರ್ತನ ದೃಷ್ಟಿಯಲ್ಲಿ ನಿನ್ನ ಹೃದಯವು ಎಷ್ಟು ಕಪ್ಪಾಗಿಯೂ ನೋಡಲು ಸಾಧ್ಯವಾದದಾಗಿಯೂ ಇದೆ ಎಂಬುದನ್ನು ನೀನು ನೋಡಲು ಆಶಿಸುವಿಯಾದರೆ ಕಲ್ವಾರಿ ಶಿಲುಬೆಯನ್ನು ದೃಷ್ಟಿಸಿ ನೋಡು. ದೇವರು ಪಾಪಗಳನ್ನು ಸಹಿಸಿಕೊಳ್ಳುವನೆಂದು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನ್ಯಾಯ ತೀರ್ಪು ಮಾಡಲಾರನು ಎಂದು ಹೇಳುವವರು ಈಗಲೂ ಅನೇಕಿರುವರು. ಆ ರೀತಿ ಹೇಳುವುದು ಸೃಷ್ಟಿಕರ್ತನ ಕ್ರಮವನ್ನು ಅಲಕ್ಷ್ಯ ಮಾಡುವವರು ಎಂಬ ತಿರಸ್ಕಾರಕ್ಕೆ ಒಳಗಾದವರೇ ಆಗಿರುವರು. ದೇವರು ಪಾಪಗಳನ್ನು ಸಹಿಸಿಕೊಳ್ಳಲಾರನು. ಕ್ರಮಬದ್ಧವಾದ ಜೀವಿತಕ್ಕೆ ನಮ್ಮನ್ನು ನಿರ್ಮಿಸಿದ್ದಾನೆ. ಪಾಪವು ಅಘೋರವಾದದ್ದು, ಮಾನವನನ್ನು ನಾಶಕ್ಕೆ ಕೊಂಡೊಯ್ಯುವುದೆಂದು ಆತನು ತಿಳಿದಿರದಿಂದಲೇ ತನ್ನ ಮಗನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆತನು ಪಾಪಕ್ಕೆ ನ್ಯಾಯ ತೀರ್ಪು ಕೊಡುವನಾಗಿದ್ದಾನೆ. ಪಾಪಕ್ಷಮೆ ಹೊಂದಲು ಶಿಲುಬೆಯ ಮಾರ್ಗವೇ ಅಲ್ಲದೆ ಬೇರೆ ಮಾರ್ಗವಿಲ್ಲ ಎಂದು ತಿಳಿದಿರುವ ಕರ್ತನು ತನ್ನ ಕುಮಾರನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟನು. 10 ಆಜ್ಞೆಗಳನ್ನು ಇಡೀ ಪ್ರಪಂಚವು ಅಂಗೀಕರಿಸಿದೆ. ಯಹೂದ್ಯರು ಅಥವಾ ಕ್ರೈಸ್ತರು ಮಾತ್ರವೇ ಕರ್ತನ ಪವಿತ್ರವಾದ ಅಧಿಕಾರಕ್ಕೆ ಒಳಗಾಗಿದ್ದಾರೆ. ಈ ನ್ಯಾಯಶಾಸ್ತ್ರವು ಪ್ರತಿಯೊಬ್ಬ ಮಾನವನ ಹೃದಯದ ಹಲಗೆಯ ಮೇಲೆ ಬರೆಯಲಾಗಿದೆ. ಅದು ಮಸಿಯಿಂದ ಬರೆದದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆಯಲ್ಲ, ಮನುಷ್ಯನ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆಯಲಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. 2 ಕೊರಿಂಥ 3:3 ಪ್ರಪಂಚದ ಯಾವ ಭಾಗಕ್ಕೆ ನೀವು ಹೋದರೂ ಕರ್ತನ ಆಜ್ಞೆಗಳು ಮಾನವನ ಮನಸಾಕ್ಷಿಯಲ್ಲಿ ಬರೆಯಲಾಗಿದೆ ಎಂಬುದನ್ನು ನೀವು ಕಾಣುವಿರಿ. ಪ್ರಪಂಚದಲ್ಲೆಲ್ಲ ಮನಸಾಕ್ಷಿಯ ಕಾನೂನನ್ನು, 10 ಆಜ್ಞೆಗಳನ್ನು, ಪರ್ವತ ಪ್ರಸಂಗವನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಪ್ರಯತ್ನದಲ್ಲಿ ಅವರು ಸಫಲತೆಯನ್ನು ಕಾಣಲಿಲ್ಲ. ಇಡೀ ಪ್ರಪಂಚವೇ ಕರ್ತನ ಮುಂಭಾಗದಲ್ಲಿ ತಪ್ಪಿತಸ್ಥವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಮಾನವನ ಪ್ರತಿಯೊಂದು ಸ್ವಭಾವವು ಅಘೋರವಾದ ವ್ಯಾಧಿಪೀಡಿತವಾಗಿರುವುದರಿಂದ ಈ ಕೂಡಲೇ ಅದಕ್ಕೆ ಪರಿಹಾರ ಅಗತ್ಯವಾಗಿದೆ. ಈ ತಲೆಮಾರಿಗೆ ಪರಿಹಾರವಾಗಲಿಲ್ಲವಾದರೆ ನಮ್ಮನ್ನು ನಾವೇ ನ್ಯಾಯ ತೀರ್ಪಿಗೆ ಒಳಪಡಿಸಿಕೊಳ್ಳುತ್ತೇವೆ. ಪರಿಹಾರದ ಕ್ಷಮೆಗಳು ನೀತಿಯ ಕ್ರಿಯೆಗಳಿಂದಾಗಲಿ ಅಥವಾ ಕರ್ತನ ಆಜ್ಞೆಗಳನ್ನು ಕೈಗೊಳ್ಳುವುದರಿಂದಾಗಲಿ ಉಂಟಾಗಲಾರದು.
ಕ್ರಿಸ್ತ ಯೇಸುವಿನ ಶಿಲುಬೆಯ ಆ ಮಾರ್ಗ. ಸತ್ಯವೇದವು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲ ಕೃತ್ಯ 4:12 ಎಂದು ಹೇಳುತ್ತದೆ. ಮಾನವನು ಪಾಪ ಕ್ಷಮಾಪಣೆ ಹೊಂದಲು ಒಂದೇ ಒಂದು ಮಾರ್ಗ ಉಂಟು, ಅದು ಕರ್ತನಾದ ಯೇಸುಕ್ರಿಸ್ತನ ರಕ್ತವೇ. ಆತನ ಮಗನಾದ ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯೋಹೋವನ 1:7 ಇಡೀ ಮಾನವ ಕುಲಕ್ಕೆ ಅಗತ್ಯವಾದ ಪರಿಹಾರ ಇಲ್ಲಿಯೇ ಇರುವುದು. ಪ್ರತಿಯೊಂದು ದೇಶಗಳಲ್ಲೂ ಇರುವಂಥ ಎಲ್ಲ ಪಾಪಿಗಳಿಗೂ ನಂಬಿಕೆ ಉಂಟೆಂಬ ಆಶ್ವಾಸನೆ ಕೊಡುವಂಥದ್ದು ಕ್ರಿಸ್ತ ಯೇಸುವಿನ ಶಿಲುಬೆಯೇ. ಕ್ರಿಸ್ತ ಯೇಸು ಶ್ರಮಿಸುವನು. ಕ್ರಿಸ್ತ ಯೇಸುವು ಶಿಲುಬೆಯಲ್ಲಿ ನುಡಿದ ವಾಕ್ಯಗಳಲ್ಲಿ ಕಳ್ಳನೊಂದಿಗೆ ಮಾತಾಡಿದ್ದೇ ಮುಖ್ಯವಾದುದು. ಸಾಯುವ ಸ್ಥಿತಿಯಲ್ಲಿದ್ದ ಕಳ್ಳನ ತುಟಿಗಳಿಂದ ಹೊರಬಿದ್ದ ಮಾತುಗಳು, ಯೇಸುವೆ, ನೀನು ನನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದೇ. ಅವನು ಅನೇಕ ಕೊಲೆಗಳನ್ನು ಕಳ್ಳತನಗಳನ್ನು ಮಾಡಿದಂಥ ಒಬ್ಬ ದ್ರೋಹಿಯಾಗಿದ್ದನು. ಆದಾಗ್ಯೂ ಯೇಸು ಸ್ವಾಮಿ ಅವನ ಕಡೆಗೆ ತಿರುಗಿ, ಈ ಹೊತ್ತೇ ನನ್ನ ಸಂಗಡ ಪರದೇಶನಲ್ಲಿರುವಿ ಎಂದು ಅಭಯ ಕೊಟ್ಟನು. ಲೂಕ 23:42-43. ಗೊಂದಲಕ್ಕೊಳಗಾಗಿ ತತ್ತರಿಸಿ ಭಯಗೊಂಡು ಶೋಧನೆಗೆ ಒಳಗಾದ ಪ್ರತಿಯೊಬ್ಬರಿಗೂ ಕ್ರಿಸ್ತನು ಕ್ಷಮೆಯ ನಿಶ್ಚಯವನ್ನು ಅನುಗ್ರಹಿಸುವನು. ಸಾವಿರಾರು ನೀತಿ ನಿಯಮಗಳೊಂದಿಗೂ ತಿಳುವಳಿಕೆಯನ್ನು ಕುರಿತಾದ ಸಮಸ್ಯೆಗಳೊಂದಿಗೆ ಹೋರಾಟದಿಂದಿರುವ ನಿನಗೆ ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. 1 ಪೇತ್ರ 1:8. ನಾವು ಪಾಪಿಗಳಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮ 5:8. ಅರಸನಾದ ಮನಸ್ಸೆಯು ದುಷ್ಟನು ದುರ್ಮಾರ್ಗಿಯೂ ಆಗಿದ್ದನು. ಆದರೆ ಅವನು ತನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟಾಗ ಅವನಿಗೆ ಕ್ಷಮಿಸಲ್ಪಟ್ಟಿತು. 2 ಪೂರ್ವ ಕಾಲವೃತ್ತಾಂತ 33:1-16. ಪಾತಾಳಕ್ಕೆ ಸಮೀಪವಾದ ಬಹು ಮೋಸವಾದ ವ್ಯಕ್ತಿಗಳನ್ನು ಎತ್ತಿ ದೇವಕೃಪೆಯಿಂದ ಅವರನ್ನು ರೂಪಾಂತರಿಸಲು ಆತನ ಕೃಪೆಯು ಕರುಣೆಯು ಎಂದೆಂದೂ ಇರುವುದು. ನಂಬಿಕೆಯಿಂದ ಯೇಸುಕ್ರಿಸ್ತನ ಬಳಿ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ನಿನ್ನ ಪಾಪಗಳು ಎಷ್ಟೇ ಇದ್ದರೂ ಕ್ಷಮಿಸಲ್ಪಡುವ ನಂಬಿಕೆ ಉಂಟು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.